ಇಲ್ಲಿ ಬಿಡಿ ಹೇಳ್ತೀನಿ. ಮೂರನೇ ಕಣ್ಣು ಯಾವಾಗ ಓಪನ್ ಆಗಬೇಕು, ಕುಂಡಲಿನಿ ಯಾವಾಗ ಓಪನ್ ಆಗಬೇಕು, ಮೂರನೇ ಕಣ್ಣಿಗೂ ಕುಂಡಲಿನಿಗೂ ಏನು ಸಂಬಂಧ, ಕುಂಡಲಿನಿ ಓಪನ್ ಆದ ಮೇಲೆ ಮೂರನೇ ಕಣ್ಣು ಓಪನ್ ಆಗ್ಬೋದಾ, ಮೂರನೇ ಕಣ್ಣು ಓಪನೇ ಆಗಲಿಲ್ಲ ಕುಂಡಲಿನಿ ಬಂದ್ಬಿಡ್ತು ಪರವಾಗಿಲ್ವಾ, ಇಟ್ಟು ಪ್ರಶ್ನೆ ಬರಬೇಕು ನಿಮಗೆ, ಬಂದಿಲ್ಲ. ಆಗ್ನೇಯ ಚಕ್ರ ಓಪನ್ ಆಗೋದು ಅಂತಂದ್ರೆ ಜ್ಞಾನವನ್ನು ಪಡೆಯೋದು. ಜ್ಞಾನ ಅಂತನ್ನೋದೇ ಮೂರನೇ ಕಣ್ಣು. ಬುದ್ಧಿ, ಸಿದ್ಧಿ, ಸರಿ ತಪ್ಪು, ಸತ್ಯ ಸುಳ್ಳು, ಯಾವುದು ಸತ್ಯ, ಹೆಂಡತಿ ಸತ್ಯ, ಮಕ್ಕಳು ಸತ್ಯ, ಆಸ್ತಿ ಸತ್ಯ, ನಾವು ತಿಳ್ಕೊಂಡಿದ್ದೀವಿ ಹೆಂಡತಿ ಸತ್ಯ ಅಂತ. ಅಸತ್ಯವೇ ಫಸ್ಟ್ ಬಂದು ನಿಂತ್ಕೊಳ್ಳೋದು ಹೆಂಡತಿ. ಗೊತ್ತಿಲ್ಲ ಮೋಹ ಅವಳು ಕಟ್ಕೊಂಡು ಸಾಯ್ತೀವಿ. ಸೊ ಸತ್ಯ ಸುಳ್ಳು ಗೊತ್ತಾಗೋಗುತ್ತೆ ನಮಗೆ, ಸರಿ ತಪ್ಪು ಗೊತ್ತಾಗತ್ತೆ. ಈಗ ಡೌಟಲ್ಲೇ ಸರಿ ತಪ್ಪನ್ನು ನಾವು ಕಂಡುಹಿಡಿತೀವಿ ಹೊರತು 100% ನಮಗೆ ಗೊತ್ತಿರಲ್ಲ. ಮೂರನೇ ಕಣ್ಣು ಓಪನ್ ಆದಾಗ ನಿಮ್ಮ ಮನಸ್ಸಲ್ಲಿ ಸರಿ ಅಂತ ಏನು ಬರುತ್ತೆ ಅದು ಸತ್ಯವಾಗಿ ಹೋಗುತ್ತೆ. ಅದು ಸತ್ಯವಾಗಿರೋದು ಸರಿ ಅಂತ ಕಾಣುತ್ತೆ ನಿಮಗೆ. ಅದು ಮೂರನೇ ಕಣ್ಣು. ಅಂದರೆ ಆಧ್ಯಾತ್ಮದ ಪರಿಪಕ್ವತೆಯನ್ನು ಯಾವಾಗ ನೀವು ಪಡಿತೀರಾ ಆಮೇಲೆ ಭಗವಂತ ಜಾಗ ಕೊಡ್ತಾನ. ಅಪ್ಪ ಕುಂಡಲಿಯನ್ನು ನಿಧಾನವಾಗಿ ಒಂದೊಂದು ಚಕ್ರದಿಂದ ಮೇಲೆ ತಗೊಂಬ ಹಾಗೆ ಅಂತ ಹೇಳ್ತಾನ. ನಮ್ಮೂರು ಏನು ಮಾಡ್ತಾರೆ, ಮೂರನೇ ಕಣ್ಣಿಗೆ ಬೇಕಾಗಿರೋ ವಿಚಾರನ ಬಿಟ್ಟೇ ಬಿಡ್ತಾರೆ. ಯಾವಾಗಲೂ ಕುಂಡಲಿ ಮೇಲೆ ಧ್ಯಾನ ಮಾಡ್ತಾವ, ಅದು ಕುಂಡಲಿ ಬಂದ್ಬಿಡುತ್ತೆ. ಮೂರನೇ ಕಣ್ಣು ಓಪನೇ ಆಗಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ತುಂಬಿ ತುಳುಕ್ತಾ ಇರುತ್ತೆ, ಕುಂಡಲಿ ಬಂದ್ಬಿಡುತ್ತೆ. ಯಾರಿಗೆ ಆ ಥರ ಕುಂಡಲಿ ಬರುತ್ತೆ ಅವರು ಬೆಡ್ ಹಿಡಿತಾರೆ. ನಾನು ಹಿಡಿದೆ, ಬೆಡ್ ಹಿಡಿದು ಬಿಡ್ತೀವಿ. ಅಂದರೆ ಎಲ್ಲ ಇನ್ಯಾಕ್ಟಿವ್ ಆಗಿ ಹೋಗ್ತೀವಿ. ನೀವು ಆಶ್ರಮಗಳಿಗೆ ಹೋಗಿ ನೋಡಿ, 100ಕ್ಕೆ 60% ಹುಚ್ಚಿದಿರ್ತಾರೆ, ಮೆಂಟಲ್. ಗುರುಗಳಿರ್ತಾರೆ, ಎಲ್ಲ ಹೇಳಿಕೊಡ್ತಾರೆ, ಮಾಡ್ತಾರೆ, ಆದರೂ ಕೂಡ ಮೆಂಟಲ್ ಆಗ್ಬಿಡ್ತಾರೆ. ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗದೆ ಮುಂದೆ ಹೋಗಬಾರ್ದು. ಈ ಕೈಯಲ್ಲಿ ಹೆಂಡತಿ, ಈ ಕೈಯಲ್ಲಿ ಮಗ, ಆ ಕೈಯಲ್ಲಿ ಆಸ್ತಿ, ಈ ಕೈಯಲ್ಲಿ ಕೆಲಸ, ಆ ಕೈಯಲ್ಲಿ ಬ್ಯಾಂಕ್ ಡೆಪಾಸಿಟು, 20 ಕೈ 20 ಎಲ್ಲ ಇಟ್ಕೊಂಡು ದೇವರು ಸಿಗಲ್ಲ. ಸಿಗ್ತಾನ ಭೂತ ಪಿಶಾಚಿಗಳು ಸಿಗತ್ತೆ.